ಸಿಗಲ್ಲ. ನೀವ್ ಹೆಂಗಿರ್ಬೇಕಂದ್ರೆ ಒಂದ ಮಾತು ಹೇಳ್ತೀನಿ, ನಿಜವಾಗ್ಲು ನಮಗ ಸ್ವಾಭಿಮಾನ ಇತ್ತಂದ್ರ ತಲಾಟಿ ಹಿಡ್ಕೊಂಡು IAS ಅಧಿಕಾರಿ ತನ ಯಾರು ₹1 ಲಂಚ ಕೊಡಬಾರ್ದು, ಯಾವ್ದಕ್ಕೂ ಕೊಡಬಾರ್ದು. ದುಡಿಯೋದು ₹1000 ಪಗಾರ, ಅದ್ರಾಗ ₹5,000 ನೀವು ಲಂಚ ಕೊಟ್ರ ನಮ್ಮ ಮನಿ ನಡಿದಂಗದ. ಅವ್ರಿಗೆ ಪಗಾರ ಇರ್ತದಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂತಂದ್ರ ಜಿಲ್ಲಾಧಿಕಾರಿ, ಎರಡನೇ ಕೂಲಿ ಅಂದ್ರೆ SC, ಮೂರನೇ ಕೂಲಿ ಅಂದ್ರೆ ತಹಸೀಲ್ದಾರ್. ಅವರೆಲ್ಲ ನಮ್ಮ ಸೇವಾ ಮಾಡೋ ಸಲುವಾಗಿ ನಾವು ಕೊಟ್ಟಿರ್ತಕ್ಕಂತ ದುಡ್ಡಿನೊಳಗ ಟ್ಯಾಕ್ಸ್ನೊಳಗ ನಮ್ಮ ಸೇವಾ ಮಾಡ್ಲಿಕ್ಕೆ ಬಂದಿರತಕ್ಕಂತ ಕೂಲಿ ಆಳ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ. ಮತ್ ನಮಗೆ ಯಾಕೆ ಅರಿವಿಗೆ ಬರ್ತಾ ಇಲ್ಲ, ಜಾಗೃತಿ ಯಾಕಾಗ್ತಾ ಇಲ್ಲ? 10ನಿಂದ ಸುವರ್ಣ ಸೌಧ ಮಠ ನಮ್ಮ ಅಧ್ಯಕ್ಷನಾಗ್ತಾರೆ ನೋಡ್ರಿ. ಒಟ್ಟ ಕರ್ನಾಟಕದಲ್ಲಿ ಸಂಪೂರ್ಣ ಭಾರ ಸಾರಾಯಿ ಬಂದ್ ಆಗಬೇಕಂತೇಳಿ ಹೋರಾಟ ಮಾಡಬೇಕಂತ ಮಾಡಿ ಕೈ ಎತ್ತರ ನೋಡೋದು ಎಷ್ಟು ಜನ ಬರ್ತೀರಿ? ಎಲ್ಲ ನಮ್ಮ ಮಂದಿ ಐತ್ರಿ, ಎಲ್ಲ ಸ್ವಚ್ಛದ ಮಂದೇನಾಯ್ತು. ಉಪ್ಪಾರಟ್ಟಿ ಜನ ಆಗ್ಲಿ, ನಾ ಮೊದ್ಲ ಹೇಳಿಲ್ಲ, ಭಗೀರಥ ಮಹರ್ಷಿಗಳ ಚಿಂತನೆ ಇಟ್ಕೊಂಡಿರ್ತಕ್ಕಂಥ ಊರೈತಿ. ನಿಮ್ಮಂಗ ಹಳ್ಳ್ಯಾಳ ಸಂಪೂರ್ಣ ಭಾರ ಸಾರಾಯಿ ಬಂದ್ ಆತಂದ್ರ ನಿಜವಾಗ್ಲೂ ದೇಶ ಕಟ್ಟಬಹುದು. ಅಜ್ಜ ಬಾಟ್ಲಿ ಸೆರೆ ಕುಡಿದು ಗ್ಲಾಸ್ನಾಗ ಇಟ್ಟು ಮಾಡ್ತಾರ, ನೀ ಹಾಲು ಹಿಂಡ್ಕೊಂಡು ತಂದೆಗೆ ಹೋಗು ನಮ್ಮಂತ ತಗೋ ಏನು. ಅದಕ್ಕೆ ನಮ್ಮ ಅಧ್ಯಕ್ಷ ಕೇಳಾರಿ, ಸರಿ 1 ಲೀಟರ್ ಹಾಲಿಗೆ ₹100 ಕೊಡಂತ ಕೇಳ್ಯಾರ. ಜೋಳ ಚಪ್ಪ ಹೊಡಿರಿ ಅವ್ರಿಗೆ, ನಿಮ್ ಸಲುವಾಗಿ ಕೇಳ್ಯಾರ. ನೋಡು, ಎಮ್ಮಿಗೆ ಮುಂಜಾನೆ 2 kg ಗೊಂಜಾಳ ಹಾಕಬೇಕಾದ್ರೆ ₹35, ₹70 ಮತ್ತೆ ₹30 ಪಗಾರ ತಗೊಂಡ್ರೆ 4 ಲೀಟರ್ ಹಾಲಿನ ಮತ್ತೆ ವಾಪಸ್ ನಾವು ರೊಕ್ಕ ಕೊಡ್ಬೇಕು. ಏನ್ ಉಳಿತದೆ? ನಾಡಿನ ಎಲ್ಲಾ ಯುವಕರು ಬೆಳಗಾವಿ ಜಿಲ್ಲೆಯೊಳಗೆ PUC ಡಿಗ್ರಿ ಕಾಲೇಜ್ ಯುವಕರೆಲ್ಲ DGH ಕುಡಿಲಿಕ್ಕೆ ವರ್ಷ ಹೋಗ್ತಾ ಇದ್ರು. ಆದ್ರೆ ನವೆಂಬರ್ 1ಕ್ಕೆ ಎಲ್ಲಿತ್ತಂದ್ರೆ ಯುವಕರ ಸಂಖ್ಯೆ ಗುರುಲಾಪುರ ಕ್ರಾಸ್ನೊಳಗೆ ರೈತರೆಲ್ಲ ಕೂಡ ರೈತ ರಾಜ್ಯೋತ್ಸವ ಮಾಡಕತ್ತಾರೆ. ಇಲ್ಲೇ ಬರುವಂತ ಬೆಳಗಾಂ ಬಿಟ್ಟು ಗುರುಲಾಪುರಕ್ಕೆ ಬಂದಿದ್ರಲ್ಲ, ಇದು ನಿಜವಾದ ಅನ್ನದಾತನ ತಾಕತ್ತಿದು. ಕೊನೆಯದಾಗಿ ಒಂದು ಮಾತು, ಜೈ ಏನಾದ್ರು ಬರ್ತೀವಿ. 3 ಜನ ಮಕ್ಕಳು ಇದ್ರು. ಮೊದಲನೇ ಮಗ ಮಿಲಿಟರಿ ಸತ್ತ ಹೆಣ ಮನೆಗೆ ಬರ್ತದ ಶರೀರ, ತಾಯಿ ಕಣ್ಣೀರ್ ಹಾಕೋದಿಲ್ಲ. ಎರಡನೇ ಮಗ ಸತ್ತ ಶರೀರ ಮನೆಗೆ ಬರ್ತದ, ಕಣ್ಣೀರ್ ಹಾಕೋದಿಲ್ಲ ತಾಯಿ. ಕಾರ್ಗಿಲ್ ಯುದ್ಧ 1999 ಕಾರ್ಗಿಲ್ ಯುದ್ಧದಾಗ 3ನೇ ಮಗ ಸತ್ತ ಹೆಣ ಅಂದ್ರೆ ಶರೀರ ಮನೆಗೆ ಬರ್ತದ. 100 ಜನ ಸ್ವಾಮೀಜಿಗಳು ಇಂತ ರೈತ ಮುಖಂಡರು ವೇದಿಕೆ ಮ್ಯಾಗ ಕುಂತಿರ್ತಾರ. ಮಗನ ಶರೀರ ನೋಡಿ ತಾಯಿ ಗಳ 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 ಅಳತಿರ್ತಾರ. ಅವಾಗೊಬ್ರು ಸ್ವಾಮೀಜಿ ಕೇಳಿದ್ರೆ, ತಾಯಿ 2 ಮಕ್ಕಳು ಸತ್ತಾಗಲಿಲ್ಲ, 3ನೇ ಮಗ ಸತ್ತಾಗ ಯಾಕೆ ಕಣ್ಣೀರ್ ಹಾಕಕತ್ತಿ ಅಂದಾಗ ತಾಯಿ ಹೇಳ್ತಾಳ, ರೈತ ಮೇಲೆ 1.5 ಎಕರೆ ಹೊಲ ತಾಯಿ ಬರೀ. ಅವಾಗ ತಾಯಿ ಹೇಳ್ತಾಳ, ಹಂಗಲ್ರಿಪ್ಪ, ಮೊದಲನೇ ಮಗ ಸತ್ತಾಗ ಹಿಂದೆ ತಿರುಗಿ ನೋಡಿದ 2ನೇ ಮಗ ಇದ್ದ, ಮಿಲಿಟರಿ ಕಳಿಸಿದ ದೇಶ ಸೇವೆ ಮಾಡಕ್. 2ನೇ ಮಗ ಸತ್ತ, ಹಿಂದೆ ನೋಡಿದೆ 3ನೇ ಮಗ ಇದ್ದ, ಮತ್ತೆ ಮಿಲಿಟರಿ ಕಳಿಸ್ದೆ. ಆದ್ರೆ 3ನೇ ಮಗ ಸತ್ತು ಹೋಗೇನಪ್ಪ, ಹಿಂದೆ ನೋಡಿದ್ರೆ ಯಾವ ಮಕ್ಕಳಿಲ್ಲ, ದೇಶ ಸೇವೆ ಮಾಡಕ್ಕೆ ಯಾರನ್ನ ಕಳಿಸ್ದೆ, ಅದಕ್ಕೆ ಕಣ್ಣೀರ್ ಹಾಕಕತ್ತಿ. ಭವ್ಯ ಭಾರತಕ್ಕಾಗಿ ಈ ನಾಡನ್ನ ಕಟ್ಟುವ ಸಲುವಾಗಿ ಸೈನಿಕರು ಬಂದಾರ. ನಾವು ತಂದೆ ತಾಯಿಯನ್ನ ಮೊದಲ ದೇವರಂತ ಪೂಜೆ ಮಾಡಬೇಕಾಗ್ಯದ. ಯಾರ್ಯಾರನ್ನ ಪೂಜೆ ಮಾಡಕತ್ತೀವಿ ನಾವೆಲ್ಲ. ಇಲ್ಲಿ ಟಿವಿ ಬರೋವನ, ಜಾಮೀನ್ ತಗೊಳ್ಳೋನ, ಕಾಲಾಗಿ ಅಷ್ಟು ಗದ್ದಲ ಮಾಡಿರ್ತಾನ ಅವ್ರನ್ನ. ಬರ್ತಾರಲ್ಲ ಬಹಳ ಮಂದಿ, 3 ದಿನಕ್ಕೆ ಜಾಮೀನು ಸಿಗ್ತೈತಿ, 4 ದಿನ ಸಿಗ್ತೈತಿ ತೋರಿಸ್ತಿರ್ತಾರ. ನೋಡ್ಬೇಕು, ಅವ್ಯಾಂದು ಸಿಗ್ತೈತಿ ಗೊತ್ತಾ ಇರಂಗಿಲ್ಲ. ಅವ್ರ ತಂದೆ ತಾಯಿ ಫೋಟೋ ಇರಂಗಿಲ್ಲ ಮೊಬೈಲ್ದಾಗ, ಅವ್ರಿಗೂ ಇರ್ತಾವ. ಹೆಂಗ್ರಿ ಜನ್ಮ ಕೊಟ್ಟು 9 ತಿಂಗಳ ಹರಕಲು ಗುರುಸುನೊಳಕ್ಕೆ ನಮ್ಮೆಲ್ಲರಿಗೆ ಏಳಿಗೆಯನ್ನು ಬಯಸಿರ್ತಕ್ಕಂಥ ನಿಜವಾದ ಛತ್ತೀಸ್ಗಢ ದೇವತೆ ಸ್ವರೂಪ ತಾಯಿ ಫೋಟೋ ಹಾಕೊಂಡು ನಾವು ತಿರುಗಾಡಬೇಕಾಗ್ಯದ. ಏನು ಹೇಳ್ತಾರೆ ಸಂಸ್ಕೃತಿ? ಇದು ಹೇಳ್ತೀನಿ, ತಾವೆಲ್ಲ ಒಕ್ಕಟ್ಟಾದ್ರಿ ಅಂದ್ರೆ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಇದೆಲ್ಲವನ್ನ ದೂರ ಸರಿಸಿ ಒಕ್ಕಟ್ಟಾದೀವಿ ಅಂತಂದ್ರೆ ಈ ನಾಡಿನ ರೈತರ ಕಣ್ಣೀರನ್ನ ಒರೆಸಬಹುದು. ಗುರುಲಾಪುರಗಳು ಏನಾಗಿತ್ತು ಅಂತಂದ್ರೆ ಒಂದು ಸಾಮಾನ್ಯ ಮಾತು ಹೇಳ್ತೀನಿ, ರೈತ ಹೋರಾಟ ಆಗಿರ್ಲಿಲ್ಲ, ರೈತ ಸಂಘದ ಹೋರಾಟ ಆಗಿರ್ಲಿಲ್ಲ,
ಬೀದರದಿಂದ ಚಾಮರಾಜನಗರ ಮಠ ಪ್ರತಿಯೊಬ್ಬ ವ್ಯಕ್ತಿಯ ಹೋರಾಟ ಆಗಿತ್ತು, ಪ್ರತಿಯೊಬ್ಬ ಅನ್ನದಾತನ ಹೋರಾಟ ಆಗಿತ್ತು. ಧರ್ಮಾತೀತವಾಗಿ ಎಲ್ಲಿಂದ ರೊಟ್ಟಿ ಲಕ್ಷಗಟ್ಟಲೆ ರೊಟ್ಟಿ ತಂದು ಕೊಟ್ರು. ನಿಮಗೆ ಇನ್ನೊಂದು ಇತಿಹಾಸ ಹೇಳ್ತೀನಿ, ಮಠದಿಂದ ಹೊರಗೆ ದಾಸೋಹ ಬರ್ತದ. ಆದ್ರೆ ಗುರುನಾಥ್ಪುರ 10 ದಿನ ಕಾರ್ಯಕ್ರಮ ಮುಗಿದ ನಂತರ ಏನು ಸಾಮಾನು ಉಳಿತಲ್ಲ 50 ಮಠಗಳಿಗೆ ಟ್ರ್ಯಾಕ್ಟರ್ ಡಬ್ಬ್ಯಾಗ ಒಂದೊಂದು ಲೋಡು ರೊಟ್ಟಿ ಮಠಕ್ಕೆ ಕೊಟ್ಟರು, ಇನ್ನು 50 ಮಠಕ್ಕೆ ಕೊಡುವಂಗೆ ಉಳಿದಿರ್ತಾರೆ. ಹಂಗ ನಮ್ಗೆ ನಾಡಿನ ತಾಯಿಂದ್ರೆಲ್ಲ ರೊಟ್ಟಿ ಮಾಡಿ ತಂದು ಕೊಟ್ಟಿದ್ರು. 8-9 ಲಕ್ಷ ಜನ ದಿನನಿತ್ಯ ಊಟ ಮಾಡ್ತಾ ಇತ್ತು, ದಿನನಿತ್ಯ ಹೋಗ್ತಾ ಇತ್ತು. ಏನು ತಾಕತ್ತಿರಬೇಕ್ರಿ? ರೈತ ಒಕ್ಕಟ್ಟಾದಂದ್ರ ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ತಾಯಂದ್ರ ಹಳ್ಳಿ 10 ರೊಟ್ಟಿ ಕೊಡ್ರಿ ಅಂತ ದಂಗ ವರ್ಷಿದ್ರ 10 ಕೊಟ್ಟಿಲ್ಲ, 100 ರೊಟ್ಟಿ ಮಾಡಿ ಕೊಟ್ಟಾರ. ನಮ್ಮ ಸಲುವಾಗಿ ರೈತ ಹೋರಾಟಗಾರ ಬೀಜ ಕುಂತಾರ, ಮಳೆ ಕುಂತಾರ, ಚರ ಕುಂತಾರ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹಳ್ಳಿಯಾಗ್ತಕ್ಕಂಥವ್ರೆಲ್ಲ ಕೆಲಸ ಮಾಡಿ ಬಂದಿರತಕ್ಕಂಥ ರೊಕ್ಕವನ್ನ ಯುವಕರು ಸ್ಕಾಲರ್ಶಿಪ್ ಬಂದಿರತಕ್ಕಂಥ PN ಹುಡುಗರು ತಂದು ಕೊಟ್ಟಾರ. ಅದು ಎಷ್ಟು ಭಾವನಾ ಬಂದಿರ್ಬೇಕು ನೋಡ್ರಿ, ವಿಚಾರ ಮಾಡ್ರಿ. ಬೆಳಗಾವಿಗೆ ಮಾಡಿ ಹೋಗ್ಯಾರ. ಏನಾರೇ ಒಂದು ಊರಾಗ ಕೆಲಸ ಮಾಡಕತ್ತೀರಂದ್ರೆ ಬಹಳ ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಪ್ರಯತ್ನ ಮಾಡುವಾಗ ಏನಂತೀರಿ? ಸಾಮಾನ್ಯವಾಗಿ ಏನು ಬಗೆರತ್ತ ಪ್ರಯತ್ನ ಮಾಡ್ತಾನ ಹುಡುಗಂತೀವಿ. ತಮ್ಮ ಪೂರ್ವಜರ ವಂಶಸ್ಥರ ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ಗಂಗೆಯನ್ನ ಧರೆಗಿಳಿಸಿರ್ತಕ್ಕಂಥ ಈ ಜಗತ್ತಿನ ಏಕೈಕ ಮಹಾತ್ಮರ ಭಗೀರಥ ಮಹರ್ಷಿಗಳು. ಅದಕ್ಕ ಹೆಸರು ನೆನಪು ಮಾಡ್ಕೊಂತೀವಿ. ಆದ್ರೆ ನಮ್ಮ ಮನೆಯನ್ನ, ನಮ್ಮ ಊರನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ದೇಶವನ್ನ ಕಾಯ್ದಿರ್ತಕ್ಕಂಥ ಸೈನಿಕರು ಬಂದೂಕ ಹಾಕೊಂಡು ಯಾಕೆ ನಿಂತಿದ್ರು? ಅವರೆಲ್ಲ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನ, ಸ್ನೇಹಿತರನ್ನ, ಬಂಧುಗಳನ್ನ ಈ ಊರನ್ನ ಬಿಟ್ಟು ಗಡಿಯೊಳಗೆ ಯಾಕೆ ನಿಂತಿದ್ರು ಅವರೆಲ್ಲ ಅಂತಂದ್ರ ನಮ್ಮ ರೈತರು ದುಡಿಲಿ, ಅನ್ನ ತಿನ್ನಕತ್ತಾರ, ಕಾರ್ಯಕ್ರಮ ಮಾಡಕತ್ತಾರ, ದೇಶದೊಳಗೆ ಆನಂದವಾಗಿರ್ಲಿ. ಬೇರೆ ದೇಶದವ್ರು ಬಂದ ನಮ್ಮ ದೇಶವನ್ನ ಹಾಳು ಮಾಡಬಾರದು, ಸಂಪತ್ತು ಒಯ್ಯಬಾರದು, ನಮ್ಮ ಜನಗಳನ್ನ ಕೊಲ್ಲಬಾರದು ಅಂತೇಳಿ ಬಂದೂಕ ಹಿಡ್ಕೊಂಡು ಅಲ್ಲಿ ಕಾದಾರ. ಅಲ್ಲಿ ಕಾಯ್ಕೊಂತ ನಿಂತಾರಂತ ಇವತ್ತು ನಾವು ಉಪ್ಪಾರಟ್ಟೆ ಆಗ್ಲಿ, ಗೋಕಾಕ್ ಆಗ್ಲಿ, ಅತನಿ ಆಗ್ಲಿ, ಬೆಳಗಾವ್ ಆಗ್ಲಿ, ಮತ್ತೊಂದು ಆರಾಮದೇವಿ.